ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗ ದಳದಿಂದ ನಡೆಯೋ ದತ್ತ ಜಯಂತಿಯ ದಿನ ನಿಗದಿಯಾಗಿದೆ. ಡಿಸೆಂಬರ್ನಲ್ಲಿ 3 ದಿನ ಅದ್ದೂರಿಯಾಗಿ ದತ್ತ ಜಯಂತಿ ಆಚರಿಸೋಕೆ ಎಲ್ಲಾ ರೀತಿಯ ಸಿದ್ಧತೆ ಕೂಡ ಶುರುವಾಗಿದೆ. ಈ ಬಗ್ಗೆ ಒಂದು ರಿಪೋರ್ಟ್ ಇಲ್ಲಿದೆ. ಅದ್ದೂರಿ ದತ್ತ ಜಯಂತಿಗೆ ಸಕಲ ಸಿದ್ಧತೆ. ಡಿಸೆಂಬರ್ 12, 13, 14ಕ್ಕೆ ದತ್ತ ಜಯಂತಿ. ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗ ದಳದಿಂದ ನಡೆಯೋ ದತ್ತ ಜಯಂತಿಗೆ ಡೇಟ್ ಫಿಕ್ಸ್ ಆಗಿದೆ. ಡಿಸೆಂಬರ್ 12, 13, 14 3 ದಿನ ಏನಾಮ್ ದತ್ತಾತ್ರೇಯ ಪೀಠದಲ್ಲಿ ದತ್ತ ಜಯಂತಿ ನಡೆಸುವುದಕ್ಕೆ ಮುಂದಾಗಿದ್ದಾರೆ. ಈಗಾಗಲೇ ಸಿದ್ಧತೆಗಳನ್ನು ಶುರು ಮಾಡಿಕೊಂಡಿರೋ ಹಿಂದೂ ಪರ ಸಂಘಟಕರು ಅದ್ದೂರಿ ಆಚರಣೆ ಹಾಗೂ ಮಾಲಾಧಾರಿಗಳ ಸಂಖ್ಯೆ ಹೆಚ್ಚಿಸಲು ಪ್ಲಾನ್ ಮಾಡಿಕೊಳ್ತಿದ್ದಾರೆ. ಇನ್ನು ಡಿಸೆಂಬರ್ 6ರಂದು ರಾಜ್ಯಾದ್ಯಂತ ಮಾಲಾಧಾರಣೆ ಮಾಡಲಾಗುತ್ತೆ. ಅಂದಿನಿಂದ 9 ದಿನ ಅದ್ದೂರಿಯಾಗಿ ದತ್ತ ಜಯಂತಿಯನ್ನ ಆಚರಿಸೋಕೆ ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗುತ್ತಿದೆ. ಡಿಸೆಂಬರ್ 12ರಂದು ಮಹಿಳೆಯರಿಂದ ಸಂಕೀರ್ತನ ಯಾತ್ರೆ ನಡೆದರೆ 13ರಂದು ಬೃಹತ್ ಶೋಭಾಯಾತ್ರೆ ಪ್ಲಾನ್ ನಡೆದಿದೆ. ಡಿಸೆಂಬರ್ 14ರಂದು ಏನಾಮ್ ದತ್ತಾತ್ರೇಯ ಪೀಠದಲ್ಲಿ ದತ್ತ ಪಾದುಕೆ ದರ್ಶನ ಹೋಮ ಹವನ ನಡೆಸಲಾಗುವುದು. ಅಂದು ಸುಮಾರು 20,000ಕ್ಕೂ ಅಧಿಕ ಮಾಲಾಧಾರಿಗಳು ಆಗಮಿಸುವ ನಿರೀಕ್ಷೆ ಹೊಂದಲಾಗಿದೆ. ಹಾಗೆ ಈ ವರ್ಷದ ದತ್ತ ಜಯಂತಿ 12, 13, 14 12ನೇ ತಾರೀಕು ಅನಸೂಯ ದೇವಿ ಪೂಜೆಗೆ ಸಾವಿರಾರು ಮಾತೆಯರು ಗೋಳರಾಮೇಶ್ವರ ದೇವಸ್ಥಾನದಿಂದ ಪಾಲಿಟೆಕ್ನಿಕ್ ಕಾಲೇಜಿವರೆಗೆ ಸಂಕೀರ್ತನ ಯಾತ್ರೆಯ ಮೂಲಕ ದತ್ತಪೀಠಕ್ಕೆ ತೆರಳಿ ದತ್ತ ಪಾದುಕೆಯನ್ನು ಅನಸೂಯ ದೇವಿಯ ದರ್ಶನವನ್ನು ಮುಗಿಸಿ ವಾಪಸ್ ತೆರಳುತ್ತಾರೆ. ಹಾಗೆ 13ನೇ ತಾರೀಕು ನಗರದಲ್ಲಿ ಅತ್ಯಂತ ಬೃಹತ್ ಶೋಭಾಯಾತ್ರೆ, ಅಲ್ಲಿಗೆ ಇವು ಸುಮಾರು 10,000ಕ್ಕೂ ಹೆಚ್ಚು ಜನ ಈ ಶೋಭಾಯಾತ್ರೆಯಲ್ಲಿ ಭಾಗವಹಿಸ್ತಾರೆ. ಈಗಾಗಲೇ ದತ್ತ ಜಯಂತಿಗೆ ದಿನಾಂಕ ನಿಗದಿಯಾಗಿದ್ದು ಸಕಲ ಸಿದ್ಧತೆ ಕೂಡ ಮಾಡಿಕೊಳ್ಳಲಾಗುತ್ತಿದೆ. ಒಟ್ಟಾರೆ ಮುಂದಿನ ತಿಂಗಳು ಕಾಫಿನಾಡಲ್ಲಿ ವಿಎಚ್ಪಿ ಬಜರಂಗದಳ ಕೇಸರಿಮಯಗೊಳಿಸುವ ಪ್ಲಾನ್ ಮಾಡಿಕೊಂಡಿವೆ. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು. ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗ ದಳದಿಂದ ನಡೆಯೋ ದತ್ತ ಜಯಂತಿಯ ದಿನ ನಿಗದಿಯಾಗಿದೆ. ಡಿಸೆಂಬರ್ನಲ್ಲಿ 3 ದಿನ ಅದ್ದೂರಿಯಾಗಿ ದತ್ತ ಜಯಂತಿ ಆಚರಿಸೋಕೆ ಎಲ್ಲಾ ರೀತಿಯ ಸಿದ್ಧತೆ ಕೂಡ ಶುರುವಾಗಿದೆ. ಈ ಬಗ್ಗೆ ಒಂದು ರಿಪೋರ್ಟ್ ಇಲ್ಲಿದೆ. ಅದ್ದೂರಿ ದತ್ತ ಜಯಂತಿಗೆ ಸಕಲ ಸಿದ್ಧತೆ. ಡಿಸೆಂಬರ್ 12, 13, 14ಕ್ಕೆ ದತ್ತ ಜಯಂತಿ. ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗ ದಳದಿಂದ ನಡೆಯೋ ದತ್ತ ಜಯಂತಿಗೆ ಡೇಟ್ ಫಿಕ್ಸ್ ಆಗಿದೆ. ಡಿಸೆಂಬರ್ 12, 13, 14 3 ದಿನ ಏನಾಮ್ ದತ್ತಾತ್ರೇಯ ಪೀಠದಲ್ಲಿ ದತ್ತ ಜಯಂತಿ ನಡೆಸುವುದಕ್ಕೆ ಮುಂದಾಗಿದ್ದಾರೆ. ಈಗಾಗಲೇ ಸಿದ್ಧತೆಗಳನ್ನು ಶುರು ಮಾಡಿಕೊಂಡಿರೋ ಹಿಂದೂ ಪರ ಸಂಘಟಕರು ಅದ್ದೂರಿ ಆಚರಣೆ ಹಾಗೂ ಮಾಲಾಧಾರಿಗಳ ಸಂಖ್ಯೆ ಹೆಚ್ಚಿಸಲು ಪ್ಲಾನ್ ಮಾಡಿಕೊಳ್ತಿದ್ದಾರೆ. ಇನ್ನು ಡಿಸೆಂಬರ್ 6ರಂದು ರಾಜ್ಯಾದ್ಯಂತ ಮಾಲಾಧಾರಣೆ ಮಾಡಲಾಗುತ್ತೆ. ಅಂದಿನಿಂದ 9 ದಿನ ಅದ್ದೂರಿಯಾಗಿ ದತ್ತ ಜಯಂತಿಯನ್ನ ಆಚರಿಸೋಕೆ ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗುತ್ತಿದೆ. ಡಿಸೆಂಬರ್ 12ರಂದು ಮಹಿಳೆಯರಿಂದ ಸಂಕೀರ್ತನ ಯಾತ್ರೆ ನಡೆದರೆ 13ರಂದು ಬೃಹತ್ ಶೋಭಾಯಾತ್ರೆ ಪ್ಲಾನ್ ನಡೆದಿದೆ. ಡಿಸೆಂಬರ್ 14ರಂದು ಏನಾಮ್ ದತ್ತಾತ್ರೇಯ ಪೀಠದಲ್ಲಿ ದತ್ತ ಪಾದುಕೆ ದರ್ಶನ ಹೋಮ ಹವನ ನಡೆಸಲಾಗುವುದು. ಅಂದು ಸುಮಾರು 20,000ಕ್ಕೂ ಅಧಿಕ ಮಾಲಾಧಾರಿಗಳು ಆಗಮಿಸುವ ನಿರೀಕ್ಷೆ ಹೊಂದಲಾಗಿದೆ. ಹಾಗೆ ಈ ವರ್ಷದ ದತ್ತ ಜಯಂತಿ 12, 13, 14 12ನೇ ತಾರೀಕು ಅನಸೂಯ ದೇವಿ ಪೂಜೆಗೆ ಸಾವಿರಾರು ಮಾತೆಯರು ಗೋಳರಾಮೇಶ್ವರ ದೇವಸ್ಥಾನದಿಂದ ಪಾಲಿಟೆಕ್ನಿಕ್ ಕಾಲೇಜಿವರೆಗೆ ಸಂಕೀರ್ತನ ಯಾತ್ರೆಯ ಮೂಲಕ ದತ್ತಪೀಠಕ್ಕೆ ತೆರಳಿ ದತ್ತ ಪಾದುಕೆಯನ್ನು ಅನಸೂಯ ದೇವಿಯ ದರ್ಶನವನ್ನು ಮುಗಿಸಿ ವಾಪಸ್ ತೆರಳುತ್ತಾರೆ. ಹಾಗೆ 13ನೇ ತಾರೀಕು ನಗರದಲ್ಲಿ ಅತ್ಯಂತ ಬೃಹತ್ ಶೋಭಾಯಾತ್ರೆ, ಅಲ್ಲಿಗೆ ಇವು ಸುಮಾರು 10,000ಕ್ಕೂ ಹೆಚ್ಚು ಜನ ಈ ಶೋಭಾಯಾತ್ರೆಯಲ್ಲಿ ಭಾಗವಹಿಸ್ತಾರೆ. ಈಗಾಗಲೇ ದತ್ತ ಜಯಂತಿಗೆ ದಿನಾಂಕ ನಿಗದಿಯಾಗಿದ್ದು ಸಕಲ ಸಿದ್ಧತೆ ಕೂಡ ಮಾಡಿಕೊಳ್ಳಲಾಗುತ್ತಿದೆ. ಒಟ್ಟಾರೆ ಮುಂದಿನ ತಿಂಗಳು ಕಾಫಿನಾಡಲ್ಲಿ ವಿಎಚ್ಪಿ ಬಜರಂಗದಳ ಕೇಸರಿಮಯಗೊಳಿಸುವ ಪ್ಲಾನ್ ಮಾಡಿಕೊಂಡಿವೆ. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು. ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗ ದಳದಿಂದ ನಡೆಯೋ ದತ್ತ ಜಯಂತಿಯ ದಿನ ನಿಗದಿಯಾಗಿದೆ. ಡಿಸೆಂಬರ್ನಲ್ಲಿ 3 ದಿನ ಅದ್ದೂರಿಯಾಗಿ ದತ್ತ ಜಯಂತಿ ಆಚರಿಸೋಕೆ ಎಲ್ಲಾ ರೀತಿಯ ಸಿದ್ಧತೆ ಕೂಡ ಶುರುವಾಗಿದೆ. ಈ ಬಗ್ಗೆ ಒಂದು ರಿಪೋರ್ಟ್ ಇಲ್ಲಿದೆ. ಅದ್ದೂರಿ ದತ್ತ ಜಯಂತಿಗೆ ಸಕಲ ಸಿದ್ಧತೆ.
ಡಿಸೆಂಬರ್ 12, 13, 14ಕ್ಕೆ ದತ್ತ ಜಯಂತಿ. ಎಸ್ ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗ ದಳದಿಂದ ನಡೆಯೋ ದತ್ತ ಜಯಂತಿಗೆ ಡೇಟ್ ಫಿಕ್ಸ್ ಆಗಿದೆ. ಡಿಸೆಂಬರ್ 12, 13, 14 3 ದಿನ ಏನಾಮ್ ದತ್ತಾತ್ರೇಯ ಪೀಠದಲ್ಲಿ ದತ್ತ ಜಯಂತಿ ನಡೆಸುವುದಕ್ಕೆ ಮುಂದಾಗಿದ್ದಾರೆ. ಈಗಾಗಲೇ ಸಿದ್ಧತೆಗಳನ್ನು ಶುರು ಮಾಡಿಕೊಂಡಿರೋ ಹಿಂದೂ ಪರ ಸಂಘಟಕರು ಅದ್ದೂರಿ ಆಚರಣೆ ಹಾಗೂ ಮಾಲಾಧಾರಿಗಳ ಸಂಖ್ಯೆ ಹೆಚ್ಚಿಸಲು ಪ್ಲಾನ್ ಮಾಡಿಕೊಳ್ತಿದ್ದಾರೆ. ಇನ್ನು ಡಿಸೆಂಬರ್ 6ರಂದು ರಾಜ್ಯಾದ್ಯಂತ ಮಾಲಾಧಾರಣೆ ಮಾಡಲಾಗುತ್ತೆ. ಅಂದಿನಿಂದ 9 ದಿನ ಅದ್ದೂರಿಯಾಗಿ ದತ್ತ ಜಯಂತಿಯನ್ನ ಆಚರಿಸೋಕೆ ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗ್ತಿದೆ. ಡಿಸೆಂಬರ್ 12ರಂದು ಮಹಿಳೆಯರಿಂದ ಸಂಕೀರ್ತನ ಯಾತ್ರೆ ನಡೆದರೆ 13ರಂದು ಬೃಹತ್ ಶೋಭಾಯಾತ್ರೆ ಪ್ಲಾನ್ ನಡೆದಿದೆ. ಡಿಸೆಂಬರ್ 14ರಂದು ಏನಾಮ್ ದತ್ತಾತ್ರೇಯ ಪೀಠದಲ್ಲಿ ದತ್ತ ಪಾದುಕೆ ದರ್ಶನ ಹೋಮ ಹವನ ನಡೆಸಲಾಗುವುದು. ಅಂದು ಸುಮಾರು 20,000ಕ್ಕೂ ಅಧಿಕ ಮಾಲಾಧಾರಿಗಳು ಆಗಮಿಸುವ ನಿರೀಕ್ಷೆ ಹೊಂದಲಾಗಿದೆ. ಹಾಗೆ ಈ ವರ್ಷದ ದತ್ತ ಜಯಂತಿ 12, 13, 14 12ನೇ ತಾರೀಕು ಅನಸೂಯ ದೇವಿ ಪೂಜೆಗೆ ಸಾವಿರಾರು ಮಾತೆಯರು ಗೋಳರಾಮೇಶ್ವರ ದೇವಸ್ಥಾನದಿಂದ ಪಾಲಿಟೆಕ್ನಿಕ್ ಕಾಲೇಜಿವರೆಗೆ ಸಂಕೀರ್ತನ ಯಾತ್ರೆಯ ಮೂಲಕ ದತ್ತಪೀಠಕ್ಕೆ ತೆರಳಿ ದತ್ತ ಪಾದುಕೆಯನ್ನು ಅನಸೂಯ ದೇವಿಯ ದರ್ಶನವನ್ನು ಮುಗಿಸಿ ವಾಪಸ್ ತೆರಳುತ್ತಾರೆ. ಹಾಗೆ 13ನೇ ತಾರೀಕು ನಗರದಲ್ಲಿ ಅತ್ಯಂತ ಬೃಹತ್ ಶೋಭಾಯಾತ್ರೆ, ಅಲ್ಲಿಗೆ ಇವು ಸುಮಾರು 10,000ಕ್ಕೂ ಹೆಚ್ಚು ಜನ ಈ ಶೋಭಾಯಾತ್ರೆಯಲ್ಲಿ ಭಾಗವಹಿಸ್ತಾರೆ. ಈಗಾಗಲೇ ದತ್ತ ಜಯಂತಿಗೆ ದಿನಾಂಕ ನಿಗದಿಯಾಗಿದ್ದು ಸಕಲ ಸಿದ್ಧತೆ ಕೂಡ ಮಾಡಿಕೊಳ್ಳಲಾಗ್ತಿದೆ. ಒಟ್ಟಾರೆ ಮುಂದಿನ ತಿಂಗಳು ಕಾಫಿನಾಡಲ್ಲಿ ವಿಎಚ್ಪಿ ಬಜರಂಗದಳ ಕೇಸರಿಮಯಗೊಳಿಸುವ ಪ್ಲಾನ್ ಮಾಡಿಕೊಂಡಿವೆ. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು. ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗ ದಳದಿಂದ ನಡೆಯೋ ದತ್ತ ಜಯಂತಿಯ ದಿನ ನಿಗದಿಯಾಗಿದೆ. ಡಿಸೆಂಬರ್ನಲ್ಲಿ 3 ದಿನ ಅದ್ದೂರಿಯಾಗಿ ದತ್ತ ಜಯಂತಿ ಆಚರಿಸೋಕೆ ಎಲ್ಲಾ ರೀತಿಯ ಸಿದ್ಧತೆ ಕೂಡ ಶುರುವಾಗಿದೆ. ಈ ಬಗ್ಗೆ ಒಂದು ರಿಪೋರ್ಟ್ ಇಲ್ಲಿದೆ. ಅದ್ದೂರಿ ದತ್ತ ಜಯಂತಿಗೆ ಸಕಲ ಸಿದ್ಧತೆ. ಡಿಸೆಂಬರ್ 12, 13, 14ಕ್ಕೆ ದತ್ತ ಜಯಂತಿ. ಎಸ್ ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗ ದಳದಿಂದ ನಡೆಯೋ ದತ್ತ ಜಯಂತಿಗೆ ಡೇಟ್ ಫಿಕ್ಸ್ ಆಗಿದೆ. ಡಿಸೆಂಬರ್ 12, 13, 14 3 ದಿನ ಏನಾಮ್ ದತ್ತಾತ್ರೇಯ ಪೀಠದಲ್ಲಿ ದತ್ತ ಜಯಂತಿ ನಡೆಸುವುದಕ್ಕೆ ಮುಂದಾಗಿದ್ದಾರೆ. ಈಗಾಗಲೇ ಸಿದ್ಧತೆಗಳನ್ನು ಶುರು ಮಾಡಿಕೊಂಡಿರೋ ಹಿಂದೂ ಪರ ಸಂಘಟಕರು ಅದ್ದೂರಿ ಆಚರಣೆ ಹಾಗೂ ಮಾಲಾಧಾರಿಗಳ ಸಂಖ್ಯೆ ಹೆಚ್ಚಿಸಲು ಪ್ಲಾನ್ ಮಾಡಿಕೊಳ್ತಿದ್ದಾರೆ. ಇನ್ನು ಡಿಸೆಂಬರ್ 6ರಂದು ರಾಜ್ಯಾದ್ಯಂತ ಮಾಲಾಧಾರಣೆ ಮಾಡಲಾಗುತ್ತೆ. ಅಂದಿನಿಂದ 9 ದಿನ ಅದ್ದೂರಿಯಾಗಿ ದತ್ತ ಜಯಂತಿಯನ್ನ ಆಚರಿಸೋಕೆ ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗ್ತಿದೆ. ಡಿಸೆಂಬರ್ 12ರಂದು ಮಹಿಳೆಯರಿಂದ ಸಂಕೀರ್ತನ ಯಾತ್ರೆ ನಡೆದರೆ 13ರಂದು ಬೃಹತ್ ಶೋಭಾಯಾತ್ರೆ ಪ್ಲಾನ್ ನಡೆದಿದೆ. ಡಿಸೆಂಬರ್ 14ರಂದು ಏನಾಮ್ ದತ್ತಾತ್ರೇಯ ಪೀಠದಲ್ಲಿ ದತ್ತ ಪಾದುಕೆ ದರ್ಶನ ಹೋಮ ಹವನ ನಡೆಸಲಾಗುವುದು. ಅಂದು ಸುಮಾರು 20,000ಕ್ಕೂ ಅಧಿಕ ಮಾಲಾಧಾರಿಗಳು ಆಗಮಿಸುವ ನಿರೀಕ್ಷೆ ಹೊಂದಲಾಗಿದೆ. ಹಾಗೆ ಈ ವರ್ಷದ ದತ್ತ ಜಯಂತಿ 12, 13, 14 12ನೇ ತಾರೀಕು ಅನಸೂಯ ದೇವಿ ಪೂಜೆಗೆ ಸಾವಿರಾರು ಮಾತೆಯರು ಗೋಳರಾಮೇಶ್ವರ ದೇವಸ್ಥಾನದಿಂದ ಪಾಲಿಟೆಕ್ನಿಕ್ ಕಾಲೇಜಿವರೆಗೆ ಸಂಕೀರ್ತನ ಯಾತ್ರೆಯ ಮೂಲಕ ದತ್ತಪೀಠಕ್ಕೆ ತೆರಳಿ ದತ್ತ ಪಾದುಕೆಯನ್ನು ಅನಸೂಯ ದೇವಿಯ ದರ್ಶನವನ್ನು ಮುಗಿಸಿ ವಾಪಸ್ ತೆರಳುತ್ತಾರೆ. ಹಾಗೆ 13ನೇ ತಾರೀಕು ನಗರದಲ್ಲಿ ಅತ್ಯಂತ ಬೃಹತ್ ಶೋಭಾಯಾತ್ರೆ, ಅಲ್ಲಿಗೆ ಇವು ಸುಮಾರು 10,000ಕ್ಕೂ ಹೆಚ್ಚು ಜನ ಈ ಶೋಭಾಯಾತ್ರೆಯಲ್ಲಿ ಭಾಗವಹಿಸ್ತಾರೆ. ಈಗಾಗಲೇ ದತ್ತ ಜಯಂತಿಗೆ ದಿನಾಂಕ ನಿಗದಿಯಾಗಿದ್ದು ಸಕಲ ಸಿದ್ಧತೆ ಕೂಡ ಮಾಡಿಕೊಳ್ಳಲಾಗ್ತಿದೆ. ಒಟ್ಟಾರೆ ಮುಂದಿನ ತಿಂಗಳು ಕಾಫಿನಾಡಲ್ಲಿ ವಿಎಚ್ಪಿ ಬಜರಂಗ ದಳ ಕೇಸರಿಮಯಗೊಳಿಸುವ ಪ್ಲಾನ್ ಮಾಡಿಕೊಂಡಿವೆ. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು.